ಹಾಯ್ ಫ್ರೆಂಡ್ಸ್, ಅರ್ಚನಾ ಕಲಾ ಸಂಹಿತಾ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಡಿಫರೆಂಟ್ ಆಗಿರುವಂಥ ಒಂದು ಪಾಯಸನ ತೋರಿಸ್ತಾ ಇದ್ದೀನಿ. ಇದು ಸಿಹಿ ಗೆಣಸಿನ ಪಾಯಸ. ಇದು ತುಂಬ ಈಸಿಯಾಗಿ ಫಾಸ್ಟಾಗಿ ಮಾಡ್ಕೊಳ್ಳೋವಂಥ ಒಂದು ರೆಸಿಪಿ. ಇಲ್ಲಿ ನಾನು 2 ಚಿಕ್ಕ ಗೆಣಸನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ಬೆಲ್ಲವನ್ನು ತಗೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಕಾಯಿಸಿ ಆರಿಸಿರುವಂಥ ಹಾಲನ್ನು ತಗೊಂಡಿದ್ದೀನಿ. 2 ಏಲಕ್ಕಿ ಸಾಕಾಗತ್ತೆ. ಗೆಣಸನ್ನು ತುರ್ಕೋಬೇಕಾಗತ್ತೆ. ಅದಕ್ಕೆ ನಾನು ಪೀಲರಿಂದ ಮೊದಲು ಅದರ ಸಿಪ್ಪೆನೆಲ್ಲ ತೆಕ್ಕೊತಾ ಇದ್ದೀನಿ. ಈ ಗೆಣಸನ್ನು ಸ್ಟೀಮಲ್ಲಿ ಬೇಯಿಸಿ ಹಾಗೆ ತಿಂತೀವಿ. ಆದರೆ ಈ ರೀತಿ ಒಂದ್ಸರಿ ಪಾಯಸ ಮಾಡ್ಕೊಂಡು ನೋಡಿ, ಇದು ತುಂಬ ರುಚಿಯಾಗಿರುತ್ತೆ. ನೋಡಿ, ಈಗ ಇದ್ರದ್ದು ಸಿಪ್ಪೆ ಎಲ್ಲ ತೆಗೆದಾಗಿದೆ. ಇದನ್ನು ಮೀಡಿಯಮ್ ಸೈಜ್ದು ಹೋಲಿರೋ ಅಂಥ ಗ್ರೇಟರಲ್ಲಿ ನಾನು ತುರ್ಕೊತಾ ಇದ್ದೀನಿ. ಇದನ್ನು ತುಂಬ ಸಣ್ಣದಾಗಿ ತುರ್ಕೊಂಡ್ರೂ ಚೆನ್ನಾಗಿರೋದಿಲ್ಲ. ತುರ್ದಿದ ಮೇಲೆ ಹೆಚ್ಚು ಹೊತ್ತು ಇದನ್ನು ಇಡಬಾರ್ದು, ಯಾಕಂದರೆ ಅದು ಕಪ್ಪಾಗ್ಬಿಡತ್ತೆ. ಇದನ್ನು ಒಂದು ಬೌಲಲ್ಲಿ ಹಾಕಿ ಸ್ಟೀಮಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಇಡ್ಲಿಯನ್ನು ನಾವು ಹೇಗೆ ಬೇಯಿಸ್ತೀವಿ ಆ ಥರ ಬೇಯಿಸ್ಕೋಬೇಕಾಗತ್ತೆ. ಇದಕ್ಕೆ 1 ವಿಷಲ್ ಕೂಗಿಸಿದ್ರೆ ಸಾಕು, ಬೇಗ ಬೆಂದ್ಬಿಡುತ್ತೆ. ನೋಡಿ, ಈಗ ಇದು ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ. ಪಾಯಸ ಮಾಡುವಂಥ ಪ್ಯಾನಿಗೆ ನಾವು ಇಟ್ಕೊಂಡಿರೋ ಅಂಥ ಹಾಲನ್ನು ಹಾಕ್ತಾಯಿದ್ದೀನಿ. ಮತ್ತು ತುರಿದು ಸ್ಟೀಮಲ್ಲಿ ಬೇಯಿಸ್ಕೊಂಡಿರೋ ಅಂಥ ಗೆಣಸನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಗ್ಯಾಸ್ ಸ್ಟವ್ ಮೇಲೆ ಇಡೋದಕ್ಕೆ ಮುಂಚೆ ಚೆನ್ನಾಗಿ ಹಾಲಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಡೈರೆಕ್ಟಾಗಿ ಸ್ಟವ್ ಮೇಲೆ ಇಟ್ಟು ಅದನ್ನು ಮಿಕ್ಸ್ ಮಾಡೋಕ್ಕೆ ಹೋದರೆ ಗಂಟುಗಳಾಗೋಗ್ಬಿಡುತ್ತೆ. ಅದಕ್ಕೆ ಇಡೋಕ್ಕಿಂತ ಮುಂಚೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ಟವ್ ಮೇಲೆ ಇಟ್ಕೋಬೇಕಾಗತ್ತೆ. ನೋಡಿ, ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಹಬ್ಬಕ್ಕೆ ಗೆಣಸನ್ನು ತಂದಾಗ ಕೆಲವೊಂದು ಸಾರಿ ತುಂಬ ಉಳ್ಕೊಂಬಿಡುತ್ತೆ. ಆವಾಗ ಕೂಡ ಈ ರೀತಿ ಡಿಫ್ರೆಂಟಾಗಿ ಪಾಯಸ ಮಾಡಿಕೊಂಡು ನಾವು ತಗೋಬೋದು. ಈಗ ಇದನ್ನು ಸ್ಟವ್ ಮೇಲಿಟ್ಟು ಬೇಯಿಸ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೋಬೇಕು. ಈಗ ಇದು ಕುದಿ ಬರ್ತಾ ಇದೆ. ಗೆಣಸು ಹಾಲಲ್ಲಿ ಚೆನ್ನಾಗಿ ಬೇಯಿಸಬೇಕು, ಆಗ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದನ್ನು ಸ್ವಲ್ಪ ಕುದಿಯೋಕ್ಕೆ ಬಿಟ್ಬಿಡೋಣ. ಅಷ್ಟರಲ್ಲಿ ನಾನು ಬೆಲ್ಲವನ್ನು ಕರಗಿಸ್ಕೊತಾ ಇದ್ದೀನಿ. ಇದಕ್ಕೆ ಬೆಲ್ಲ ಮುಳುಗುವಷ್ಟು ನೀರು ಮಾತ್ರ ಹಾಕ್ಕೊಂಡು ಬೆಲ್ಲ ಕರಗಿಸ್ಕೋಬೇಕು. ಪಾಕ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಇದು ಬೆಲ್ಲದ ಬದಲು ಸಕ್ಕರೆ ಕೂಡ ಹಾಕೋಬೋದು, ಆದರೆ ಬೆಲ್ಲ ಹಾಕಿದರೆ ರುಚಿ ಚೆನ್ನಾಗಿರುತ್ತೆ. ಈ ಸಿಹಿ ಗೆಣಸು ಸ್ವಲ್ಪ ಸ್ವೀಟ್ ಆಗಿರೋದ್ರಿಂದ ಬೆಲ್ಲ ಮತ್ತು ಸಕ್ಕರೆನ ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ಕರಗಿಸಿರುವಂಥ ಬೆಲ್ಲದ ನೀರನ್ನು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ. ಈ ಬೇಯಕ್ಕಿಟ್ಟಿದ್ವಲ್ಲ ಗೆಣಸು ಮತ್ತು ಹಾಲು, ಅದಕ್ಕೆ ಡೈರೆಕ್ಟಾಗಿ ಹಾಕ್ಕೊತಾ ಇದ್ದೀನಿ. ಬೆಲ್ಲವನ್ನು ಕರಗಿಸಿ ಫಿಲ್ಟ್ರ್ ಮಾಡೋದ್ರಿಂದ ಅದರಲ್ಲಿರೋವಂಥ ಏನು ಕಡ್ಡಿ ಕಸ ಏನೇ ಇದ್ರೂ ಬಂದ್ಬಿಡುತ್ತೆ. ಅದಕ್ಕೆ ಫಿಲ್ಟ್ರ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಪೌಡ್ರ್ ಮಾಡ್ಕೊಂಡಿರೋ ಅಂಥ ಏಲಕ್ಕಿ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಈಗ 1 ಸ್ಪೂನು ತುಪ್ಪ ಹಾಕ್ಕೊಂಡು ಇದಕ್ಕೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಈ 3 ಪೀಸ್ ಮಾಡಿಕೊಂಡು ಹುರ್ಕೊತಾ ಇದ್ದೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಸಾಕು. ಇದನ್ನು ಪಾಯಸಕ್ಕೆ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಇದು ಸ್ವಲ್ಪ ತೆಳು ಇದ್ದಾಗಲೇ ಸ್ಟವ್ ಆಫ್ ಮಾಡ್ಕೊಬಿಡ್ಬೇಕು, ಯಾಕಂದರೆ ಅದು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗಿಬಿಡುತ್ತೆ. ನೋಡಿ, ಈಗ ಇದು ಇಷ್ಟು ಕನ್ಸಿಸ್ಟೆನ್ಸಿಲಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನು ಒಂದು ಬೌಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಇದು ತುಂಬ ರುಚಿಯಾದ ಮತ್ತು ಹೆಲ್ತಿಯಾಗಿರುವಂಥ ಒಂದು ಪಾಯಸ ಈಗ ರೆಡಿಯಾಗಿದೆ. ಗೆಣಸನ್ನು ಸ್ಟೀಮಲ್ಲಿ ಬೇಯಿಸಿ ಮಕ್ಕಳಿಗೆ ಕೊಟ್ಟರೆ ಕೆಲವು ಮಕ್ಕಳು ಅದನ್ನು ತಿನ್ನೋದಿಲ್ಲ. ಆದರೆ ಈ ಥರ ಪಾಯಸ ಮಾಡಿಕೊಟ್ರೆ ಖಂಡಿತ ಮಕ್ಕಳು ಕೂಡ ತಿಂತಾರೆ. ಈ ಪಾಯಸನ ನೀವು ಒಂದು ಸಲ ಮಾಡಿ ನೀವು ಪದೇ ಪದೇ ಮಾಡ್ಕೊತೀರ, ಅಷ್ಟು ರುಚಿಯಾಗಿರುತ್ತೆ ಈ ಪಾಯಸ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.